ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 30. ಈ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನಿಗೆ ಹೇಳುತ್ತಾನೆ, ಓ ಕೇಶವ, ನಾನು ಇಲ್ಲಿ ನಿಂತುಕೊಳ್ಳಲು ಸಹ ಶಕ್ತನಾಗಿದ್ದಿಲ್ಲ. ನನ್ನ ಮನಸ್ಸು ಗಾಬರಿಯಿಂದ ತಿರುಗಾಡುತ್ತಿದೆ. ಅವರೊಂದಿಗೆ ನನಗೆ ಎಲ್ಲ ಸೂಚನೆಗಳು ವಿಪರೀತವಾಗಿಯೇ ಕಾಣುತ್ತಿವೆ. ಅರ್ಜುನನು ಮಾನಸಿಕ ಸಮತೋಲನ ಕಳೆದುಕೊಂಡಿದ್ದಾನೆ. ಅವನಿಗೆ ಯುದ್ಧದಲ್ಲಿ ಅಶುಭ ಸಂಕೇತಗಳು ಮಾತ್ರ ಕಾಣುತ್ತಿವೆ. ಇದು ಅವನ ಧರ್ಮ ಸಂಕಷ್ಟ ಮತ್ತೊಂದು ಹಂತ. ದೇಹ ಅಶಕ್ತವ, ನಂತರ ಮನಸ್ಸು ಸಂಪೂರ್ಣ ಗೊಂದಲಕ್ಕೆ ಸಿಲುಕುತ್ತದೆ. ಶ್ಲೋಕ: ಇಲ್ಲ, ಕೂಡ ಶಕ್ತನಾಗಿದ್ದೇನೆ. ನಿಲ್ಲಲು ವಿಸ್ಮೃತಿಯಾಗುತ್ತದೆ ಹಾಗೆ, ಮತ್ತು ನನ್ನ ಮನಸ್ಸು ಕಾರಣಗಳನ್ನು ಕೂಡ ನೋಡುತ್ತಿದ್ದೇನೆ. ತದ್ವಿರುದ್ಧವಾದ ಕೇಶಿ ರಾಕ್ಷಸನನ್ನು ಕೊಂದವನೇ ಶ್ರೀಕೃಷ್ಣನೇ. ಅನುವಾದ ತಿಳಿಯೋಣ ಬನ್ನಿ. ಹೇ ಕೃಷ್ಣ, ಕೇಶಿ ರಾಕ್ಷಸನ ಸಂಹಾರಕನೇ, ಇಲ್ಲಿ ನಿಲ್ಲುವುದಕ್ಕೆ ನನಗೆ ಆಗುತ್ತಿಲ್ಲ. ನಾನು ಮರೆಯುತ್ತಿದ್ದೇನೆ. ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಿಗಳೇ ಕಾಣುತ್ತಿವೆ. ಭಾವಾರ್ಥ ತಿಳಿಯೋಣ ಬನ್ನಿ. ತಾಳ್ಮೆಗೆಟ್ಟಿರುವುದರಿಂದ ಅರ್ಜುನನಿಗೆ ರಣಭೂಮಿಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ಮನಸ್ಸಿನ ಈ ದೌರ್ಬಲ್ಯದಿಂದಾಗಿ ಅವನು ತನ್ನನ್ನೇ ಮರೆಯುತ್ತಿದ್ದ. ಲೌಕಿಕ ವಿಷಯಗಳಲ್ಲಿ ಅತಿಯಾದ ಮೋಹವು ಮನುಷ್ಯನ ಇಂಥ ಘಾಬ್ರತ ಸ್ಥಿತಿಗೆ ತರುತ್ತದೆ. ಭಯಂ ದ್ವಿತೀಯಾಭಿವೇಶಂ. ಸೌಖ್ಯ. ಭಾಗವತ 11 ಅಧ್ಯಾಯ 2. ಲೌಕಿಕ ಆಗುಹೋಗುಗಳಿಂದ ಅತಿಯಾಗಿ ಪ್ರಕ್ಷುಬ್ಧಗೊಳ್ಳುವವರಲ್ಲಿ ಇಂತಹ ಭಯ, ಮನಸ್ಸಿನ ಸಮತೋಲನ ನಷ್ಟಗಳು ಕಾಣಿಸಿಕೊಳ್ಳುತ್ತವೆ. ಅರ್ಜುನನು ರಣಭೂಮಿಯಲ್ಲಿ ನೋವನ್ನುಂಟು ಮಾಡುವ ಸೋಲುಗಳೇ ಬರುವುದೆಂದು ಗಮನಿಸಿದ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸಿದರೂ ಅವನಿಗೆ ಸಂತೋಷವಾಗುತ್ತಿರಲಿಲ್ಲ. ನಿಮಿತ್ತಾನಿ ವಿಪರ್ಯಾತಾನಿ ಎನ್ನುವ ಮಾತುಗಳು ಮುಖ್ಯವಾದವು. ಒಬ್ಬ ಮನುಷ್ಯನು ತನ್ನ ನಿರೀಕ್ಷಣೆಗಳೆಲ್ಲ ಸೋಲನ್ನು ಮಾತ್ರ ಕಂಡಾಗ ಆತನು ನಾನೇಕೆ ಇಲ್ಲಿದ್ದೇನೆ ಎಂದು ಯೋಚಿಸುತ್ತಾನೆ. ಪ್ರತಿಯೊಬ್ಬನಿಗೂ ತನ್ನ ವಿಷಯದಲ್ಲಿ, ತನ್ನ ಯೋಗಕ್ಷೇಮದಲ್ಲಿ ಆಸಕ್ತಿ. ಯಾರಿಗೂ ಪರಮಾತ್ಮನಲ್ಲಿ ಆಸಕ್ತಿ ಇಲ್ಲ. ಕೃಷ್ಣನ ಸಂಕಷ್ಟದಿಂದ ಅರ್ಜುನನು ನಿಜವಾದ ಸ್ವಹಿತದ ಅಜ್ಞಾನವನ್ನು ಪ್ರದರ್ಶಿಸುತ್ತಿದ್ದಾನೆ. ಯಾರಾದರೆ ಹಿತವಾದರೂ ಇರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ. ಪದ್ಮಾತನು ಇದನ್ನು ಮರೆಯುತ್ತಾನೆ. ಆದುದರಿಂದ ಪ್ರಾಪಂಚಿಕ ಯಾತನೆಯನ್ನು ಅನುಭವಿಸುತ್ತಿದ್ದಾನೆ. ಯುದ್ಧದಲ್ಲಿ ತನಗೆ ವಿಜಯವಾದರೆ ಅದು ನನ್ನ ದುಃಖಕ್ಕೆ ಮಾತ್ರ ಕಾರಣವಾಗುತ್ತದೆ ಎಂದು ಅರ್ಜುನನು ಭಾವಿಸಿದ.